ಹಾಯ್ ಹಲೋ ನಮಸ್ಕಾರ. ಇದೀಗ ತಾನೇ ಬಂದಿರುವ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ವೇದಿಕೆ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಟೀಕೆ ಶುರು ಮಾಡಿದ್ದಾರೆ. ಯಾಕೆ ಏನಾಯಿತು ಎಂಬುದನ್ನ ವಿಡಿಯೋದಲ್ಲಿ ನೋಡೋಣ. ಇದೇ ಮಧ್ಯೆ ಇನ್ನು ಮುಂದೆ ಆಹಾರವನ್ನು ಆರ್ಡರ್ ಮಾಡಿದ ಬಳಿಕ 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರವೇ ಡೆಲಿವರಿ ಬಾಯ್ ಸುರಕ್ಷತೆಗಾಗಿ ಹೊಸ ನಿಯಮ ಜಾರಿಗೆ ತಂದಿದೆ. 10 ನಿಮಿಷದಲ್ಲಿ ಆರ್ಡರ್ ಬರೋದಿಲ್ಲವಂತೆ. ಯಾಕೇನಾಯಿತು ನೋಡೋಣ ಸ್ನೇಹಿತರೆ. ಇನ್ನು ವಾಹನ ಚಾಲಕರಿಗೆ ಶಾಕ್ ಕೊಟ್ಟ ಸರ್ಕಾರ. ಸಾರಿಗೆ ಇಲಾಖೆಯಿಂದ ಹೊಸ ನಿಯಮ ಜಾರಿಗೆ. ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ಜೇಬಿಗೆ ಕತ್ತರಿ ಮಾತ್ರವಲ್ಲ FIR ಕೂಡ ದಾಖಲು ಮಾಡಲಾಗುತ್ತಂತೆ. ಯಾವೆಲ್ಲ ಸೆಕ್ಷನ್ ಜಾರಿಗೆ ಮಾಡಲಾಗಿದೆ ನೋಡೋಣ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದಡಿಯಲ್ಲಿ ಬಾಕಿ ಕಂತು ಜಮಾವಾಗದ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಪ್ರತಿಭಟನೆಗೆ ತಯಾರಿ ಶುರು ಮಾಡಿದ್ದಾರೆ. 4 ತಿಂಗಳಿನಿಂದ ಹಣ ಬಂದಿಲ್ಲವೆಂದರೆ ಈ ಮಾಹಿತಿ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸುದ್ದಿ 1 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಗಳ ಕಂತು ಜಮಾವಾಗುತ್ತಿದೆಯಾ? ಹೌದು ಸ್ನೇಹಿತರೆ, 4 ತಿಂಗಳಿನಿಂದ ಲಕ್ಷಾಂತರ ಫಲಾನುಭವಿಗಳು ಹಣ ಪಡೆದುಕೊಂಡಿಲ್ಲ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ 3-4 ತಿಂಗಳಿನಿಂದ ಹಣ ಜಮಾ ಆಗಿಲ್ಲವೆಂದರೆ ಯಾವ ಊರು ಮತ್ತು ಕೊನೆಯ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ. ಇದೀಗ ಒಂದು ಕಡೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸೆಂಬರ್ 16, 2025ರಿಂದಲೇ ಸೆಪ್ಟೆಂಬರ್ ತಿಂಗಳ 24ನೇ ಕಂತನ್ನ ಬಿಡುಗಡೆ ಮಾಡಲಾಗಿದೆ, ಹಂತ ಹಂತವಾಗಿ ಜಮೆ ಆಗುತ್ತೆ ಎಂದು ಭರವಸೆ ಕೊಟ್ಟಿದ್ದು, ಆದರೆ ಮತ್ತೊಂದೆಡೆಯಲ್ಲಿ ಕೆಲ ಫಲಾನುಭವಿಗಳಿಗೆ ಹಣ ಜಮಾವಾಗುತ್ತಿಲ್ಲವಂತೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಬಂದಿಲ್ಲವೆಂದರೆ ಕಮೆಂಟ್ ಮಾಡಿ. ಇನ್ನು ಇದೇ ಒಂದು ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಯ ಕಾರ್ಯಕ್ರಮವೊಂದರಲ್ಲಿ ಫಲಾನುಭವಿಗಳಿಗೆ ಹಣ ಜಮೆ ಆಗಿದೆ ಎಂದು ಕೇಳಿದ್ದು, ಆಗ ಕೆಲ ಮಹಿಳೆಯರು ಕೈ ಸೊನ್ನೆ ಮಾಡುವ ಮೂಲಕ ಇಲ್ಲ ಇಲ್ಲ ಎಂದು ಹೇಳಿದ್ದಾರೆ. ಸದ್ಯ ಇದೇ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ಬಿಜೆಪಿಯು ಕೂಡ ಹಂಚಿಕೊಂಡು ಟೀಕೆ ಮಾಡಿದೆ. ಹೌದು ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪುತ್ತಿದೆಯಾ ಇಲ್ಲವಾ ಎಂದು ಡಿ.ಕೆ. ಶಿವಕುಮಾರ್ ಅವರು ಜನರನ್ನ ಕೇಳಿದಾಗ ಆಗ ವೇದಿಕೆಯ ಮುಂಭಾಗದಲ್ಲಿದ್ದಂಥ ಕೆಲ ಮಹಿಳೆಯರು ಕೈ ಸೊನ್ನೆ ಮಾಡುವ ಮೂಲಕ ಇಲ್ಲ ಇಲ್ಲ ಎಂದಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ತಾನೇ ಎಂದು ಜನರನ್ನು ಉದ್ದೇಶಿಸಿ ಪ್ರಶ್ನೆ ಮಾಡಿದ್ದಾರೆ. ಆಗ ಮಹಿಳೆಯರು ಇಲ್ಲ ಇಲ್ಲ ಎಂದು ಕೈ ತೋರಿಸಿದ್ದಾರೆ. ಸದ್ಯ ಇದೇ ಒಂದು ವಿಚಾರವನ್ನ ಬಿಜೆಪಿಯು ಕೂಡ ಟ್ವೀಟ್ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಸ್ನೇಹಿತರೆ. ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಇದೆ. ಈ ಒಂದು ಟ್ವೀಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರುವ ವಿಡಿಯೋವನ್ನು ಕೂಡ ಬಿಜೆಪಿಯವರು ಹಂಚಿಕೊಂಡಿದ್ದಾರೆ. ಹೌದು, ಅಂದುಕೊಂಡಿದ್ದು ಒಂದು ಆಗಿದ್ದು ಇನ್ನೊಂದು. ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ತಾನೇ ಅಂತ ಬಿಲ್ಡಪ್ ತಗೊಂಡು ಕೇಳಿದ ಡಿ.ಕೆ. ಶಿವಕುಮಾರ್ ಅವರಿಗೆ ಮಹಿಳೆಯರು ಮುಖದ ಮೇಲೆ ಹೊಡೆದಂತೆ ಇಲ್ಲ 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 ಅಂದಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಕ್ಕೆ ಜನರೇ ಬುದ್ಧಿ ಕಲಿಸಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತಷ್ಟು ಮಾಹಿತಿ ಬಂದಿದೆ. ಅದಕ್ಕೂ ಮೊದಲು ಈಗ ಮತ್ತೊಂದು ಮಾಹಿತಿ ನೋಡೋಣ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಹೌದು, ಇನ್ನು ಮುಂದೆ ಆಹಾರ ಆರ್ಡರ್ ಮಾಡಿದ ಬಳಿಕ ಅಂದರೆ ಫುಡ್ ಆರ್ಡರ್ ಮಾಡಿದ ಬಳಿಕ 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ತಡವು ಕೂಡ ಆಗಬಹುದು. ಯಾಕಂದರೆ ಕೇಂದ್ರದ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ನಿರಂತರ ಮಧ್ಯಸ್ಥಿಕೆ ಸಭೆ ಮಾಡುವ ಮೂಲಕ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಾಗಿರುವ ಬ್ಲಿಂಕಿಟ್, ಝೊಮ್ಯಾಟೊ, ಸ್ವಿಗ್ಗಿ, ಕ್ವಿಕ್ ಈ ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳಿಗೆ ಇನ್ನು ಮುಂದೆ ಕಡ್ಡಾಯವಾಗಿ 10 ನಿಮಿಷದಲ್ಲಿ ಆಹಾರ ವಿತರಣಾ ಗಡುವನ್ನು ತೆಗೆದುಹಾಕುವಂತೆ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಆಹಾರ ವಿತರಣಾ ಸಮಯಕ್ಕೆ ಸಂಬಂಧಿಸಿದ ಕುರಿತಂತೆ ಬ್ಲಿಂಕಿಟ್, ಜಿಪ್ಟೊ, ಝೊಮ್ಯಾಟೊ, ಸ್ವಿಗ್ಗಿ ಸೇರಿದಂತೆ ಪ್ರಮುಖ ವೇದಿಕೆಗಳೊಂದಿಗೆ ಸಭೆ ಮಾಡಿದ್ದು, ಸಭೆಯಲ್ಲಿ 10 ನಿಮಿಷಗಳ ವಿತರಣಾ ಭರವಸೆಯನ್ನು ತೆಗೆದುಹಾಕುವಂತೆ ಸೂಚನೆ ಕೊಡಲಾಗಿದೆ. ಹೌದು, ಆಹಾರವನ್ನು ತಲುಪಿಸುವಂತಹ ಕೆಲಸಗಾರರಿಗೆ ಹೆಚ್ಚಿನ ಸುರಕ್ಷತೆ, ಭದ್ರತೆ ಮತ್ತು ಸುಧಾರಿತ ಕೆಲಸದ ಪರಿಸ್ಥಿತಿ ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈ ನಿಯಮವನ್ನು ಜಾರಿಗೆ ಮಾಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, 10 ನಿಮಿಷದಲ್ಲಿ ಆಹಾರ ಬರುತ್ತಲ್ಲ ಎಂಬ ಒಂದು ಆತುರ ನಮಗೆ ಇರುತ್ತೆ. ಆದರೆ ಅದನ್ನು ಹೊತ್ತು ಬರುವಂತಹ ಡೆಲಿವರಿ ಪಾರ್ಟ್ನರ್ಗೆ ಅದು ಬದುಕಿನ ಪ್ರಶ್ನೆ ಆಗಿರುತ್ತೆ. 10 ನಿಮಿಷದಲ್ಲಿ ಆಹಾರ ತಲುಪಿಸಬೇಕಲ್ಲ ಎಂಬ ಒಂದು ಒತ್ತಡದಿಂದ ಜೋರಾಗಿ ಬೈಕನ್ನು ರೈಡ್ ಮಾಡುವ ಮೂಲಕ ಆಕ್ಸಿಡೆಂಟ್ ಆಗುವ ಸಂಭಾವನೆಯೂ ಕೂಡ ಇರುವುದರಿಂದ ಈಗ ಕೇಂದ್ರ ಸರ್ಕಾರ ಈ 10 ನಿಮಿಷದ ಒಂದು ಭರವಸೆಯನ್ನು ತೆಗೆದುಹಾಕುವಂತೆ ಸೂಚನೆ ಕೊಟ್ಟಿದೆ. ಹೌದು, ರಸ್ತೆಯಲ್ಲಿ ಪ್ರಾಣ ಪಣಕ್ಕಿಟ್ಟು ಓಡಾಡುತ್ತಿದ್ದಂಥ ಸಾವಿರಾರು ಗಿಗ್ ವರ್ಕರ್ಸ್ಗೆ ಈಗ ಕೊನೆಗೂ ಜಯ ಸಿಕ್ಕಿದೆ ಸ್ನೇಹಿತರೆ. ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿಯಾದಂತಹ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ತಮ್ಮ 10 ನಿಮಿಷಗಳಲ್ಲಿ ಡೆಲಿವರಿ ಎಂಬ ಟ್ಯಾಗ್ಲೈನನ್ನು ತೆಗೆದುಹಾಕುವಂತೆ ಸೂಚನೆ ಕೊಡಲಾಗಿದೆ. ಕೇಂದ್ರದ ಕಾರ್ಮಿಕ ಸಚಿವರಾಗಿರುವ ಮನ್ಸುಖ್ ಮಾಂಡವಿಯವರು ಸಭೆ ಮೇಲೆ ಸಭೆ ಮಾಡಿ ಈ ಒಂದು ಕೊನೆಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಹೌದು, 10 ನಿಮಿಷದಲ್ಲಿ ಡೆಲಿವರಿ ಭರವಸೆಯು ಸಾರ್ವಜನಿಕ ವಲಯದಲ್ಲಿ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ.
10 ನಿಮಿಷದಲ್ಲಿ ತಲುಪಿಸುವ ಒತ್ತಡದಿಂದಾಗಿ ಡೆಲಿವರಿ ಪಾಲುದಾರರು ರಸ್ತೆ ಅಪಘಾತಗಳಿಗೆ ಈಡಾಗುತ್ತಿದ್ದು ಮತ್ತು ಅವರ ಜೀವಕ್ಕೂ ಕೂಡ ಅಪಾಯ ಹೆಚ್ಚಾಗುತ್ತಿದ್ದು, ಹಾಗಾಗಿ ಇದೀಗ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಸ್ನೇಹಿತರೆ. ಇಂದು ಸಾಮಾನ್ಯವಾಗಿ ಎಷ್ಟೋ ಡೆಲಿವರಿ ಹುಡುಗರ ಟಿ ಶರ್ಟ್ ಅಥವಾ ಬ್ಯಾಗ್ ಮೇಲೆ 10 ನಿಮಿಷ ಒಳಗೆ ತಲುಪಿಸುತ್ತೇವೆ ಎಂದು ಬರೆದಾಗ ಮತ್ತು ಗ್ರಾಹಕರ ಸ್ಕ್ರೀನ್ ಮೇಲೆಯೂ ಕೂಡ ಟೈಮರ್ ಓಡುತ್ತಿರುವಾಗ ಆ ಒಂದು ಬೈಕ್ ಸವಾರನ ಮೇಲೆ ಅದು ಭಾರಿ ಒತ್ತಡ ಬೀಳುತ್ತೆ. ಇದೇ ಒಂದು ಕಾರಣಕ್ಕೆ ಬೈಕ್ ಆಕ್ಸಿಡೆಂಟ್ ಆಗುವ ಸಂಭಾವನೆ ಹೆಚ್ಚಾಗುತ್ತಿದ್ದು, ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು 10 ನಿಮಿಷ ಒಳಗೆ ತಲುಪಿಸುವ ಭರವಸೆಯನ್ನು ಕೊಡುವಂತಿಲ್ಲ ಮತ್ತು ಆ ಒಂದು ಟ್ಯಾಗ್ಲೈನ್ ಅನ್ನು ತೆಗೆದು ಹಾಕುವಂತೆ ಸಭೆಯಲ್ಲಿ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಇದೀಗ ಎಲ್ಲ ವಾಹನ ಚಾಲಕರಿಗೆ ಕರ್ನಾಟಕದ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ಕೇವಲ ದಂಡ ಮಾತ್ರವಲ್ಲ, FIR ಕೂಡ ದಾಖಲು ಮಾಡಲಾಗುತ್ತೆ. ಹೌದು ಸ್ನೇಹಿತರೆ, ಬೇರೆ ಬೇರೆ ತರಹದ ಸೆಕ್ಷನ್ ಇದೀಗ ಜಾರಿ ಮಾಡಲಾಗಿದ್ದು ಅವು ನೇರವಾಗಿ ವಾಹನ ಚಾಲಕರಿಗೆ ದೊಡ್ಡ ಪರಿಣಾಮವಾಗಿ ಬೀರಲಿದೆ. ಹೌದು, ಸಂಚಾರ ನಿಯಮವನ್ನು ಗಾಳಿಗೆ ತೂರುವ ವಾಹನ ಮಾಲೀಕರಿಗೆ ಶಾಕಿಂಗ್ ಸುದ್ದಿ. ಮೊಂಡುತನ ಪ್ರದರ್ಶನ ಮಾಡಿದರೆ ಇನ್ನು ಮುಂದೆ ದೊಡ್ಡ ಸಂಕಷ್ಟ ಶುರುವಾಗುತ್ತೆ. ಹೌದು, ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ದಂಡವಷ್ಟೇ ಅಲ್ಲ, ಕೇಸ್ ಕೂಡ ದಾಖಲು ಮಾಡಲಾಗುತ್ತಂತೆ ಸ್ನೇಹಿತರೆ. ಇನ್ನು ಮುಂದೆ ಕೋರ್ಟು ಕಚೇರಿಯೂ ಕೂಡ ಅಲೆದಾಡಬೇಕಾಗುತ್ತೆ. ಈ ಕುರಿತಂತೆ ಬೆಂಗಳೂರಿನ ಉಪ ಪೊಲೀಸ್ ಆಯುಕ್ತರಾಗಿರುವ ಅನೂಪ್ ಶೆಟ್ಟಿ ಎನ್ನುವರು ಈ ಕುರಿತಂತೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಹೌದು, ಸಂಚಾರ ಸಿಗ್ನಲ್ ದಾಟುವುದು, ಏಕಮುಖ ಸಂಚಾರಕ್ಕೆ ಅಡ್ಡಿಪಡಿಸುವುದು, ವಾಹನವನ್ನು ಎಲ್ಲಿ ಬೇಕೆಂದರೆ ಅಲ್ಲೇ ಅಡ್ಡಗಟ್ಟಿ ನಿಲ್ಲಿಸುವುದು, ಈ ರೀತಿ ಮಾಡಿದರೆ ಇನ್ನು ಮುಂದೆ FIR ದಾಖಲಿಸಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಯಾಕಂದರೆ ಸ್ನೇಹಿತರೆ, ಪೊಲೀಸ್ ಇಲಾಖೆ ಅಂಕಿಅಂಶಗಳ ಪ್ರಕಾರ 2025 ಜನವರಿಯಿಂದ ನವೆಂಬರ್ 2025 ಕೇವಲ ರಾಜಧಾನಿ ಬೆಂಗಳೂರು ಒಂದರಲ್ಲಿ 6,62,447 ಸಿಗ್ನಲ್ ಜಂಪಿಂಗ್ ಪ್ರಕರಣ ದಾಖಲಾಗಿದೆ. ಅಂದರೆ ರೆಡ್ ಸಿಗ್ನಲ್ ಬಿದ್ದಿದ್ರೂ ಸಹ ಸಿಗ್ನಲ್ ಅನ್ನು ಲೆಕ್ಕಿಸದೆ ಗಾಡಿಯನ್ನ ಚಲಾಯಿಸಿದ್ದಾರೆ. ಇನ್ನೊಂದೇ ರೀತಿ 3,02,962 ನೋ ಎಂಟ್ರಿ ಉಲ್ಲಂಘನೆ ಆಗಿದೆ. ಅಂದರೆ ಸ್ನೇಹಿತರೆ, ಅಲ್ಲಿ ವಾಹನಕ್ಕೆ ಪ್ರವೇಶ ಇರೋದಿಲ್ಲ, ಆದರೂ ಕೂಡ ವಾಹನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದೇ ರೀತಿ ಏಕಮುಖ ರಸ್ತೆಯಲ್ಲೂ ಕೂಡ ಸಂಚಾರ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ. ಅಂದರೆ ಒನ್ ವೇನಲ್ಲೂ ಕೂಡ ಅಡ್ಡಗಟ್ಟಿ ವಾಹನ ತೆಗೆದುಕೊಂಡು ಹೋಗಿದ್ದು, ಈ ಎಲ್ಲ ಕಾರಣದಿಂದ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಇತರೆ ಸಮಸ್ಯೆ ಮತ್ತು ಅಪಘಾತಗಳು ಕೂಡ ಆಗಿದ್ದು, ಹಾಗಾಗಿ ಇನ್ನು ಮುಂದೆ ಈ ಒಂದು ನಿಯಮವನ್ನು ಉಲ್ಲಂಘಿಸಿದರೆ ಸೆಕ್ಷನ್ 285 ಮತ್ತು ಸೆಕ್ಷನ್ 281 ದಾಖಲು ಮಾಡಲಾಗುವುದು ಎಂದು ಹೇಳಿದ್ದಾರೆ ಸ್ನೇಹಿತರೆ. ಹೌದು, ಮಾರ್ಗದಲ್ಲಿ ಅಪಾಯ ಅಥವಾ ಅಡ್ಡಿ ಉಂಟು ಮಾಡುವುದು ಮಾಡಿದರೆ ಆಗ ಸೆಕ್ಷನ್ 285 ಸ್ನೇಹಿತರೆ. ಅಂದರೆ ಒನ್ ವೇನಲ್ಲಿ ವಾಹನ ತೆಗೆದುಕೊಂಡು ಹೋದರೆ ಆಗ ಸೆಕ್ಷನ್ 285 ಮತ್ತು ಅದೇ ರೀತಿ ಸಿಗ್ನಲ್ ಜಂಪಿಂಗ್ ಮಾಡಿದರೆ ಆಗ ಸೆಕ್ಷನ್ 281. ಹೌದು, ಸೆಕ್ಷನ್ 281 ಅಂದರೆ ಸಾರ್ವಜನಿಕ ಮಾರ್ಗದಲ್ಲಿ ಅಜಾಗರೂಕ ಅಥವಾ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾರೆ ಎಂದು ಕೇಸನ್ನು ದಾಖಲು ಮಾಡಲಾಗುತ್ತಂತೆ ಸ್ನೇಹಿತರೆ. ಈ ಒಂದು ಕೇಸು ದಾಖಲಾದ ಬಳಿಕ ಕೋರ್ಟು ಕಚೇರಿ ನ್ಯಾಯಾಲಯಕ್ಕೂ ಕೂಡ ಸಂಪರ್ಕಿಸಬೇಕಾಗುತ್ತೆ ಮತ್ತು ಇದು ದೀರ್ಘ ಪ್ರಕ್ರಿಯೆ ಆಗುವ ಕಾರಣ ಇನ್ನು ಮುಂದೆ ಹಲವರು ನಿಯಮ ಉಲ್ಲಂಘನೆ ಮಾಡುವುದು ಕಡಿಮೆ ಮಾಡಬಹುದು ಎಂದು ಅನೂಪ್ ಶೆಟ್ಟಿಯವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಈಗ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ಬೃಹತ್ ಸಮಾವೇಶ ಮಾಡಲು ನಿರ್ಧಾರ ಮಾಡಿದೆ. ಹೌದು, ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾವಾಗದ ಹಿನ್ನೆಲೆಯಲ್ಲಿ ಮತ್ತು ಹಲವು ತಿಂಗಳಿನಿಂದ ಬಾಕಿ ಉಳಿಸಿಕೊಂಡಿರುವುದಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ಬೃಹತ್ ಹೋರಾಟ ಮಾಡಲು ನಿರ್ಧಾರ ಮಾಡಿದೆ. ಮೊದಲ ಹಂತದಲ್ಲಿ ಹುಬ್ಬಳ್ಳಿಯಲ್ಲಿ ಈ ಒಂದು ಹೋರಾಟ ನಡೆಯಲಿದೆ. ಹೌದು ಸ್ನೇಹಿತರೆ, ಮಹಿಳಾ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ ಮಾಡಿರುವಂಥದ್ದು. ಫೆಬ್ರವರಿ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ ಬಿಜೆಪಿ ಸಮಾವೇಶ ಮಾಡಲು ಚಿಂತನೆ ಮಾಡ್ತಾ ಇದೆ. ಮಹಿಳೆಯರನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡುತ್ತಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದಂತ ಗೃಹಲಕ್ಷ್ಮಿ ಮಹಿಳೆಯರನ್ನೇ ಕಣಕ್ಕಿಳಿಸುವ ಮೂಲಕ ಈಗ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಹೋರಾಟ ಮಾಡಲು ಮುಂದಾಗಿದೆ. ಇದೇ ಮಧ್ಯೆ ಕೆಲ ಮಹಿಳೆಯರು ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಿನಿಂದ ಹಣ ಬಂದಿಲ್ಲ, ಇದನ್ನೇ ನಂಬಿಕೊಂಡು ನಾವು ಜೀವನ ಸಾಗಿಸುತ್ತಿದ್ದೆವು, ಈಗ ಏಕಾಏಕಿ ಹಣ ಜಮಾವಾಗಿಲ್ಲ, 3 ತಿಂಗಳು ಕಳೆದು ಹೋಯಿತು, ಗ್ಯಾರಂಟಿ ಯೋಜನೆಯಿಂದ ಇತ್ತ ದಿನನಿತ್ಯದ ವಸ್ತುಗಳ ಎಲ್ಲ ಬೆಲೆಯೂ ಕೂಡ ಏರಿಕೆ ಆಗಿದೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಜಮೆ ಆಗುತ್ತಿಲ್ಲ ಎಂದು ಫಲಾನುಭವಿಗಳು ಆಕ್ರೋಶಗೊಂಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಕಂತುಗಳು ಜಮಾ ಆಗಿಲ್ಲವೆಂದರೆ ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವ ಹೇಳಿಕೆ ಪ್ರಕಾರ ಡಿಸೆಂಬರ್ 16, 2025ರಿಂದಲೇ ಸೆಪ್ಟೆಂಬರ್ ತಿಂಗಳ ಕಂತನ್ನು ಬಿಡುಗಡೆ ಮಾಡಲಾಗುತ್ತಿದೆಯಂತೆ. ಹಂತ ಹಂತವಾಗಿ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿ ಈಗ 1 ತಿಂಗಳು ಕಳೆದು ಹೋಗಿದೆ. ಜನವರಿ ತಿಂಗಳು ಕೂಡ ಮುಗಿಯುತ್ತಾ ಬಂತು, ಆದರೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾವಾಗಿಲ್ಲ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೆಂದರೆ ನಿಮ್ಮ ಊರಿನ ಹೆಸರನ್ನು ತಿಳಿಸಿ ಮತ್ತು ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಮಾಹಿತಿಗಳು ಇಷ್ಟವೆನಿಸಿದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.